ಸ್ಯಾಮ್ ಸಮೀರ್ ಅವರ 1 ಮಿಲಿಯನ್ ಸೆಲೆಬ್ರೇಷನ್ ಪಾರ್ಟಿಗೆ ಹೋಗ್ತಿದ್ವಿ. ಹಾಯ್ ಬ್ರೋ, ಥ್ಯಾಂಕ್ ಯು ಫಾರ್ ಕಮಿಂಗ್. ಕಂಗ್ರ್ಯಾಚುಲೇಷನ್ಸ್ ಫಾರ್ 1 ಮಿಲಿಯನ್. ಬಂದ್ಬಿಟ್ಟಿದ್ದೀರಾ. ಸೊ ಸ್ವಲ್ಪ ಮೂಡ್ ಅಪ್ಸೆಟ್ ಆಯ್ತು. ಮುಂದ್ಗಡೆ ಸೀಟಲ್ಲಿ ಕುತ್ಕೊಳಕ್ ಬಿಡಲ್ಲ. ಅಣ್ಣ ಹೋಗೋಣ. ಎಲ್ಲರ ಮನೇಲೂ ಭಗವದ್ಗೀತೆ ಇರಲ್ಲ, ಇದ್ರೂ ಆ ಭಗವದ್ಗೀತೆ ಓದಲ್ಲ ಯಾರನ್ನು. ಸೊ ಇಟ್ಸ್ ಅ ವಿಲ್ಲಾ. ಈ ಗಬ್ಬಡೆ ತದ್ಕೂ ಅರ್ಥ ಆಗಿಲ್ಲ. ಆಲ್ರೆಡಿ ಮೇಯ್ತಾರ ಗೈಸ್. ಒಂದ್ ಮಾತು ಕರೆದ ಹೋಗ್ಲಿ. ಆಲ್ರೆಡಿ ಮೇಯ್ತಲ್ಲ, ನಾನು ಲೇಟಾ? ತುಂಬಾ ಲೇಟ್ ಆಗಿ ಬಂದಿದ್ದೆ. ನಮ್ಮ ಜೀವನ ಇನ್ನೂ ಈಸಿ ಆಗಿರುತ್ತೆ ಅಂತ ನನಗನ್ಸ್ತು. ಯು ಲರ್ನ್, ನೌ ಯು ಲರ್ನ್. ಎಲ್ಲದನ್ನು ಮುಗಿಸ್ಕೊಂಡ್ಬಿಡ್ಯಾರ ಆಲ್ರೆಡಿ. ಸೊ ನಾವು ಲೇಟ್ ಇಲ್ಲಿಗೆ. ವಾಚ್ ನೋಡಿ ಏನು ಸಗದಾಗಿದೆ ನನ್ನ ಕೈಗೆ. ಬಟ್ ಜೀವನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಬುಕ್ ಇದೆ. ಓಕೆ, ನಮ್ಮ ಗ್ರಂಥ ಅದು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವ್ಲಾಗ್ಗೆ ಸ್ವಾಗತ. ರೆಡಿಯಾಗಿ ನಾನು ಮುರಾರಿ, ಹೇ ಕೊಜ್ಜಾ, ಹಾಯ್ ಕೊಜ್ಜಾ, ಚರಣ್, ನಾವೆಲ್ಲರೂ ಈಗ ಸ್ಯಾಮ್ ಸಮೀರ್ ಅವರ 1 ಮಿಲಿಯನ್ ಸೆಲೆಬ್ರೇಷನ್ ಪಾರ್ಟಿಗೆ ಹೋಗ್ತಿದ್ವಿ. ಸೊ ಹಿ ಕಾಲ್ಡ್ ಮಿ ಯೆಸ್ಟರ್ಡೇ ಆ್ಯಂಡ್ ಈ ಇನ್ವೈಟೆಡ್. ಖುಷಿ ಆಯಿತು, ಥ್ಯಾಂಕ್ ಯು ಸೋ ಮಚ್ ಸ್ಯಾಮ್ರು. ಹೋಗ್ತೀನಿ, ಅಲ್ಲಿ ಯಾರ್ಯಾರು ಬಂದಿರ್ತಾರೆ ಎಲ್ಲರ ವ್ಲಾಗಲ್ಲೂ ನೋಡ್ತೀರಾ. ಸೊ ನನ್ನ ವ್ಲಾಗಲ್ಲೂ ಇದೆ ನೋಡಿ. ಮೇ ಬಿ ಯೂನಿಕ್ಕಾಗಿ ಒಂದು ಚೂರು ಕಾಣಿಸ್ಬೋದು ಏನಾದರೂ. ಲೆಟ್ಸ್ ಗೋ. ಸೊ ನಾನು ಕಾರ್ ಓಡಿಸ್ತಾಯಿನಿ, ದಿಸ್ ಇಸ್ ಆಲ್ಸೋ ಯೂನಿಕ್. ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಓಡಿಸ್ತೀನಿ, ಅದಾದ್ಮೇಲೆ ಮುರಾರಿ ಓಡಿಸ್ತಾನೆ, ಇಲ್ಲಾಂದರೆ ನಾನೇ ಫುಲ್ ಓಡಿಸ್ಕೊಂಡು ಹೋಗ್ತೀನಿ. ಓಕೆ, ಲೆಟ್ಸ್ ಗೋ, ಬನ್ನಿ ಹೋಗೋಣ. ಲೇಟ್ ಆಯ್ತು ಆ್ಯಕ್ಚುಲಿ. ಅವರು 6 ಗಂಟೆಗೆ ಬರೋಕ್ಕೆ ಹೇಳಿದ್ರು, ಇವಾಗ ಟೈಮ್ 8 ಗಂಟೆ. ನಾನು ದೂರ ಇದ್ದೆ ಆ್ಯಕ್ಚುಲಿ. ಇವ್ರು ಬಂದು ನನ್ನನ್ನು ಪಿಕ್ ಮಾಡಿಕೊಂಡ್ರು ಇಲ್ಲಿ. ಸೊ ಇಲ್ಲಿಂದ ಐ ಆಮ್ ಗೋಯಿಂಗ್ ಸಮವೇರ್, ಮಾಗಡಿ ರೋಡ್ ಹತ್ರ ಆ ಕಡೆ ಎಲ್ಲೋ ಇರೋದು. ಸೊ ವಿಲ್ ಗೋ ದೇರ್ ಆ್ಯಂಡ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆನ್ ದ ವೇ ಮಾಡಿದೆ. ಓಕೆ, ಲೆಟ್ಸ್ ಗೋ ಗೈಸ್. ಓಕೆ, ಬನ್ನಿ ಹೋಗೋಣ. ಆ್ಯಕ್ಚುಲಿ ಧ್ರುವ ಮತ್ತು ನಂದನ್ಗೆ ಎಕ್ಸಾಮ್ ಇದೆ, ಸೊ ಅದಕ್ಕೆ ನಾವೇ ಹೋಗ್ತೀವಿ. ಬನ್ನಿ. ಸರಿ ಗೈಸ್, ಏನು ಗೊತ್ತಾ, ಇದು ನನ್ನ ಕಾಲೇಜ್ ರೋಡು. ನಾನು ಕ್ಲಾರೆಟ್ ಕಾಲೇಜಲ್ಲಿ ಓದಿದ್ದು. ಸೊ ಈ ಕಾಲೇಜ್ ರೋಡಲ್ಲಿ ನಾನು ಬಸ್ಸಲ್ಲೇ ಓಡಾಡೋ ಅಭ್ಯಾಸ. ನಾನು ಕಾಲೇಜ್ಗೆಲ್ಲ ಬಸ್ಸಲ್ಲೇ ಹೋಗಿದ್ದು. ಸೊ ಇಲ್ಲಿ ಆಸೆ ಇತ್ತು, ಒಂದಿನ ನಾನು ಕಾರ್ ತೊಗೊಂಡು ಓಡಿಸ್ಬೇಕು ಅಂತ. ಇನ್ನೂ ತೊಗೊಂಡಿಲ್ಲ ಕಾರು, ಬಟ್ ಐ ಆಮ್ ಡ್ರೈವಿಂಗ್ ಇಟ್. ಸೊ ಖುಷಿ ಆಗ್ತಿದೆ ಅದಕ್ಕೆ. ಸೊ ಇದೇ ರೋಡಲ್ಲಿ ಮತ್ತೆ ಒಂದು ದಿವಸ ನಾನು ಕಾರ್ನ ತಗೊಂಡು ಓಡಿಸ್ತೀನಿ. ಆವಾಗ ಕನಸಿರುತ್ತಲ್ಲ, ಈಗ ಕಾಲೇಜ್ ಹೋಗೋ ಹುಡುಗರಿಗೆ, ನಾನು ಕಾರ್ ತೊಗೊಂಡು ಇದೇ ರೋಡಲ್ಲಿ ಬರಬೇಕು, ನಮ್ಮ ಕಾಲೇಜ್ಗೆ ಹೋಗಬೇಕು. ಸೊ ಅದೇ ಥರ ಕನಸು ನನಗೂ ಇತ್ತು. ಓಕೆ, ಸೊ ಇವತ್ತು ನಾನು ಕಾರ್ ಓಡಿಸ್ತಾ ಇದ್ದೀನಿ ಅನ್ನೋ ಖುಷಿನೇ ನನಗಿದೆ. ಬಿಕಾಸ್ ನಾನು ಯೂಶ್ವಲಿ ಬೇರೆಯವ್ರ ಕಾರೆಲ್ಲ ಎತ್ಕೊಂಡು ಓಡಿಸಲ್ಲ. ಸೊ ಅದಕ್ಕೆ ನಂಗೆ ಜಾಸ್ತಿ ಅಷ್ಟೊಂದು ಕಾರ್ ಅಭ್ಯಾಸ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ಕಾರೆಲ್ಲ ನೀಟಾಗಿ ಕಲ್ತಿದ್ದೀನಿ. ಸೊ ನೀಟಾಗಿ ಓಡಿಸ್ತೀನಿ, ಅದೊಂದು ಧೈರ್ಯ ಇದೆ ನನಗೆ. ನಿಮ್ಮ ಲೈಫಲ್ಲೂ ಈ ಥರ ಆಗಿರುತ್ತೆ. ಫ್ರೆಂಡ್ಸ್ ಹತ್ರ ಕೇಳಿರ್ತೀರ, ಕೊಡಲ್ಲ ಅಂತ ಹೇಳಿರ್ತಾರೆ. ನಿಮಗೂ ಕಲಿಯೋಕ್ಕೆ ಆಸೆ ಇರುತ್ತೆ, ಕೊಡ್ತಾನೆ ಇರಲ್ಲ, ಮುಂದ್ಗಡೆ ಸೀಟಲ್ಲಿ ಕುತ್ಕೊಳಕ್ಕೆ ಬಿಡಲ್ಲ. ಹಂಗೆಲ್ಲ ಎಲ್ಲದನ್ನು ಫೇಸ್ ಮಾಡಿರ್ತೀವಿ. ನಾನು ಫೇಸ್ ಮಾಡಿದ್ದೀನಿ, ನೀವು ಫೇಸ್ ಮಾಡಿರ್ತೀರ. ಸೊ ಅವೆಲ್ಲ ನೆನಪಾಗುತ್ತೆ ಈ ಥರ ಟೈಮಲ್ಲೆಲ್ಲ. ಬಟ್ ನಾವು ಯಾವತ್ತು ಕಾರ್ ತೊಗೊಂಡು ಇದು ಮಾಡ್ತೀವಲ್ಲ ಸ್ವಂತವಾಗಿ, ಅದು ಇನ್ನೂ ಕಿಕ್ ಕೊಡುತ್ತೆ. ಅದು ನೀನು ಅದು ಒಳಗಡೆಯಿಂದನೇ ನೀನೇನೋ ಸಾಧಿಸಿದ್ಯಾ ಬಿಡು, ನೀನೇನೋ ಮಾಡಿದ್ಯಾ ಅನ್ನೋ ಫೀಲ್ ಕೊಡುತ್ತೆ. ತುಂಬ ಜನ ಅದನ್ನು ಅಚೀವ್ ಮಾಡ್ಯಾರೆ, ಅದರಲ್ಲಿ ಸ್ಯಾಮು ಒಬ್ಬರು. ಸೊ ಈ ಹ್ಯಾಡ್ ಅ ಇನ್ಸ್ಪೈರಿಂಗ್ ಜರ್ನಿ. ಸೊ ಇವಾಗ ಅವರ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಅದೇ ಫಂಕ್ಷನ್, ಲೈಕ್ ಅದೇ ಪಾರ್ಟಿಗೆ ಹೋಗ್ತಾಯಿದ್ದೀವಿ, ನೋಡೋಣ. ಸೊ ಯಾಕೆ ಹೇಳಿದೆ ನಿಮಗೆ ಇದೆಲ್ಲ ಅಂತಂದರೆ, ಎಲ್ಲ ಹುಡುಗರಿಗೂ ಇರುತ್ತದು, ಏನೋ ನಾನು ತೊಗೊಬೇಕು, ನಾನು ಏನೋ ಮಾಡಬೇಕು, ಅಚೀವ್ ಮಾಡಬೇಕು. ತುಂಬ ಜನಕ್ಕೆ ಸ್ಯಾಮು ಇನ್ಸ್ಪಿರೇಷನ್. ಎಷ್ಟೊಂದು ಜನ ಹೇಳ್ಯಾರ ನನಗೆ. ಸೊ ಸ್ಯಾಮ್ ನೋಡಿ ನಾನು ಬ್ಲಾಗ್ಸ್ ಕಲ್ತೀನಿ, ಸ್ಯಾಮ್ ಬ್ರೋ ನೋಡಿ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋದು ಕಲ್ತೀನಿ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಸೊ ನೀವು ನೋಡಿ ಅದರಿಂದ ಇನ್ಸ್ಪೈರ್ ಆಗಿರ್ತೀರ ಅಲ್ವಾ. ಸೊ ಇವಾಗ ಇದು ಗೊರಗುಂಟೆ ಪಾಳ್ಯ. ಇಲ್ಲೆಲ್ಲ ನಾನು ಹೆಂಗೆ ಓಡಿಸ್ತೀನಿ ಕಾರ್ನ, ಅಯ್ಯೋ ಹೆಂಗೆ ಹೋಗೋದು ಇಲ್ಲೆಲ್ಲ ಅಂತ ಅನ್ಕೊತಾ ಇದ್ದೆ, ಏನು ಗೊತ್ತಿಲ್ಲದೆ ಇದ್ದಾಗ. ಬಟ್ ಇವಾಗ ಗೊತ್ತಲ್ವಾ, ಪೀಸಾಗಿ ಆರಾಮಾಗಿ ಹೆಂಗೆ ಓಡಿಸೋದು ಕಲಿಯೋವರೆಗೂ. ಅದೇ ಗೈಸ್, ಏನು ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ಹೇಳ್ತಿದ್ರು, ಅರ್ಥ ಆಗ್ತಿರ್ಲಿಲ್ಲ. ಬಟ್ ಒಂದೊಂದು ಗಾದೆಗಳೆಲ್ಲ ಇದೆಯಲ್ಲ, ಕೋಟ್ ಅಂತಾರಲ್ಲ, ಅದು ಖಂಡಿತವಾಗ್ಲೂ ನಿಜ. ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ. ಸೊ ಕಲಿಯೋವರೆಗೂ ಏನು ಕಷ್ಟ ಅಂತಂದರೆ, ಏನಪ್ಪ ಹಿಂಗೆಲ್ಲ ಅನಿಸುತ್ತೆ. ಬಟ್ ಕಲ್ತ ಮೇಲೆ ಆರಾಮಾಗಿ ಈಸಿ, ನಮ್ಮ ಕೈಯಲ್ಲೇ ಇರುತ್ತೆಲ್ಲ, ನಾವೇ ಬ್ಯಾಲೆನ್ಸ್ ಮಾಡ್ಬೇಕು. ಲೈಫು ಹಂಗೆ, ಎಲ್ಲದನ್ನು ಕಲಿಯೋವರೆಗೂ. ಓಕೆ, ಲೆಟ್ಸ್ ಗೋ. ಇನ್ನೂ 55 ನಿಮಿಷ ಇದೆ ಗೈಸ್.
ಅರ್ಧ ದಾರಿ ನಾನು ನೋಡಿಸ್ದೆ, ಅರ್ಧ ದಾರಿ ಇವ್ ನೋಡಿಸ್ತೀನಿ ಅಂತ ಇಸ್ಕೊಂಡ. ಬೇಗ ಹೋಗ್ಬೇಕು, ಲೇಟ್ ಆಗ್ತಿದೆ ಆ್ಯಕ್ಚುಲಿ. ಓ ಮುರಾರಿ ಗರ್ಲ್ಫ್ರೆಂಡ್ ಟೆಕ್ಸ್ಟ್ ಮಾಡಲು. ಇಲ್ಲಿಂದ ಅವ್ರ ಗರ್ಲ್ಫ್ರೆಂಡ್ ನೋಡೋಕ್ಕೆ 2 ಅವರ್ ಹೋಗ್ತಾನೆ. ಇಲ್ಲಿಂದ ಅವರು ಬೆಂಗಳೂರಲ್ಲೇ 2 ಅವರ್ ಬೇಕು ಹೋಗೋಕ್ಕೆ 2 ಅವರ್, ಹೋಗಿ ಬರ್ತಾರೆ 4 ಅವರ್ ಬರೀ ಹೋಗಿ ಬರೋಕ್ಕೆ ಗೈಸ್. ಬದು ಬೆಂಗಳೂರಲ್ಲಿ ಓಕೆ ನೀವು Why are seeing everyone? That is. ಬಿಕಾಸ್ ಎಲ್ರಿಗೂ ಗೊತ್ತಾಗ್ಲಿ ಅಂತ. ಸೊ ಲೇಟ್ ಆಗುತ್ತೆ ಅಂತ ಅನ್ಕೊಂತೀನಿ ಎಲ್ಲರೂ. ಓಕೆ, ಆದಷ್ಟು ಬೇಗ ಹೋಗೋಣ. ಮೇ ಬಿ ಅವರೆಲ್ಲರೂ ಸೆಲೆಬ್ರೇಟ್ ಮಾಡಿಬಿಟ್ಟಿರ್ತಾರೆ. ಸೊ ನಾವು ಲೇಟಾಗಿ ಹೋಗ್ಬಿಟ್ಟು ಹಾಯ್ ಬ್ರೋ ಆರಾಮ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ಬರ್ಬೇಕಷ್ಟೇ. ಅಣ್ಣ ಹೋಗೋಣ. ಏ ಬೋಲಿ ಮಗ ಅದಲ್ಲಿ ಇಡು. ಅರ್ಜುನ್ ರೆಡ್ಡಿ ಗೈಸ್, ಒನ್ ಆಫ್ ಮೈ ಫೇವ್ರೆಟ್ ಮೂವೀಸ್ ಇನ್ ತೆಲುಗು. ಅರ್ಜುನ್ ರೆಡ್ಡಿ, ವಾಟ್ ಅ ಮೂವಿ ಮ್ಯಾನ್. ಆಲ್ಫಾ ಮೆನ್ ಮೂವಿ ಅದು ಫಸ್ಟ್ ಬಂದಿದ್ದು. ಆಲ್ಫಾ ಮೆನ್ ಬಗ್ಗೆ. With the director. ಸಂದೀಪ್ ರೆಡ್ಡಿ ವಾಂಗ. What director? ದಿಸ್ ಈಸ್ ವಾಟ್ ದ ಪ್ರಾಬ್ಲಮ್ ಇಸ್ ಗೈಸ್. ದಿಸ್ ಈಸ್ ವಾಟ್ ದ ಪ್ರಾಬ್ಲಮ್. ನಾವು ನಮ್ಮ ಡೈರೆಕ್ಟರ್ ಅಂತ ಹೇಳ್ಕೊಳ್ಳಲ್ಲ, ಅವ್ರ ಡೈರೆಕ್ಟರ್ ಅಂದರೆ ಸ್ಟೇಟಲ್ಲೇ ಆ ಒಂದು ವಿವಾದ ಬಂದ್ಬಿಡುತ್ತೆ. ಗೈಸ್ ನಿಮ್ಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ಕೇಳಿ. ನನಗೆ ಇವತ್ತು ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ರಾಧಾಕೃಷ್ಣ ದೇವಸ್ಥಾನ. ಓಕೆ, ಆ ರಾಧಾಕೃಷ್ಣ ದೇವಸ್ಥಾನದಲ್ಲಿ ನನಗೆ ಒಬ್ಬರು ಇವ್ರು ಪರಿಚಯ ಇದ್ದಾರೆ, ಅರ್ಚಕರು, ಅಲ್ಲಿ ಪೂಜೆ ಮಾಡೋರು. ಓಕೆ, ಸೊ ನಮ್ಮ ಮನೆ ಓಪನಿಂಗ್ಗೆ ಎಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಅವ್ರ ಹತ್ರನೇ ಮಾಡಿಸಿದ್ದು. ಓಕೆ, ಸೊ ದ ಥಿಂಗ್ ಈಸ್ ಅವ್ರೊಂದು ಮಾತಂದ್ರು ಇವತ್ತು ಎಷ್ಟು ನಿಜ ಅನಿಸ್ತು ಅಂತಂದರೆ, ಯಾರೊಬ್ರು ಮುಸ್ಲಿಮ್ ಅವರು ಪ್ರೆಸ್ ಮೀಟಲ್ಲೋ ಎಲ್ಲೋ ಗೊತ್ತಿಲ್ಲ ಹೇಳ್ತಾರಂತೆ, ನೀವು ಯಾವ್ದಾದ್ರು ಮುಸ್ಲಿಂ ಮನೆ ಕರ್ಕೊಂಡೋಗಿ ಎಲ್ಲರ ಮನೇಲೂ ಕುರಾನ್ ಸಿಗುತ್ತೆ. ಓಕೆ, ನೀವು ಯಾವುದೇ ಕ್ರಿಶ್ಚಿಯನ್ ಮನೆಗೆ ಕರ್ಕೊಂಡೋಗಿ ಎಲ್ಲರ ಮನೇಲೂ ಬೈಬಲ್ ಸಿಗುತ್ತೆ. ಆದರೆ ನೀವು 4 ಮನೆ ಹಿಂದೂಸಿರು 4 ಮನೆಗೆ ಹೋಗಿ ಅದರಲ್ಲಿ 2 ಮನೆ ಇಲ್ಲ 3 ಮನೆಯವ್ರ ಹತ್ರ ಭಗವದ್ಗೀತೆ ಇರೋದೇ ಇಲ್ಲ ಅಂತ. ನಂಗೆ ನಿಜ ಅನ್ನಿಸ್ತು. ಯಾರ ಮನೇಲಿ ಇಟ್ಕೊಂಡಿರ್ತಾರೆ? ಕಮ್ಮಿ. ಎಲ್ಲರ ಮನೇಲೂ ಭಗವದ್ಗೀತೆ ಇರಲ್ಲ. ಇದ್ರೂ ಆ ಭಗವದ್ಗೀತೆನ ಓದಲ್ಲ ಯಾರೂ. ಆ ಭಗವದ್ಗೀತೆಯಲ್ಲಿ ಏನಿದೆ ಅಂತಲೇ ಗೊತ್ತಿಲ್ಲ ಯಾರಿಗೂ. ಅದು ಹೆಂಗಾಗ್ಬಿಡಿದೆ ಅಂತಂದರೆ, ನಾವು ಈ ಚಿಕ್ಕ ವಯಸ್ಸಿಂದ ನರ್ಸರಿಗೆ ಸೇರಬೇಕು, LKG ಸೇರಬೇಕು, UKG ಸೇರಬೇಕು, ಫಸ್ಟು ಸೆಕೆಂಡು ಥರ್ಡು 10th ಮುಗಿಸು, PU ಮುಗಿಸು, ಡಿಗ್ರಿ ಮುಗಿಸು, ಇಂಜಿನಿಯರಿಂಗ್ ಮುಗಿಸು, ಡಾಕ್ಟ್ರ್ ಮುಗಿಸು, ಅಷ್ಟೇ. ಜೀವನಕ್ಕೇನು ಬೇಕೋ ಅದನ್ನು ಮಾಡ್ತಾಯಿದ್ದೀವಿ. ಬಟ್ ಜೀವನನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಬುಕ್ ಇದೆ. ಓಕೆ, ನಮ್ಮ ಗ್ರಂಥ ಅದು. ಅದನ್ನು ನಾವ್ಯಾರೂ ಓದಲ್ಲ. ಅಟ್ಲೀಸ್ಟ್ ನಾವು ಓದಿಲ್ಲ ಅಂದರೆ ಪರವಾಗಿಲ್ಲ, ಬಿಟ್ಟಾಕಿ, ಆಗಿದ್ದಾಯ್ತು. ನಿಮ್ಮ ಮಕ್ಳಿಗಾರು ಹೇಳ್ಕೊಡ್ತೀರಾ? ಯಾರಿಗಾರು ನಿಮ್ಮ ಅಣ್ಣ ತಮ್ಮದಿರಿಗೆ, ಗೊತ್ತಿಲ್ದಿರೋರಿಗೆ, ತಮ್ಮಂದಿರಿಗೆ ಹಿಂಗಿದೆ ಈ ಥರ ಭಗವದ್ಗೀತೆ ಇದು. ಎಷ್ಟೊಂದು ಜನಕ್ಕೆ ಕ್ಯಾರೆಕ್ಟರ್ಸೇ ಗೊತ್ತಿರಲ್ಲ. ಎಲ್ಲರೂ ಈ ರಾಮಾಯಣ ಅದು ಇದು ನೋಡ್ಕೊಂಡು ಕಲ್ತಿರ್ತಾರೆ. ಅದು ಬಿಟ್ಟು ಬೇರೆನೂ ಇದೆ, ಬೇರೆ ಕ್ಯಾರೆಕ್ಟರ್ಸ್ ಎಲ್ಲ ಇದೆ ರಾಮಾಯಣದಲ್ಲಿ. ಅವ್ರು ನಂಗೆ ಹೇಳ್ತಾ ಇದ್ರು, ಎಲ್ಲದು ನಿಜ ಅನ್ನಿಸ್ತಾ ಇತ್ತು. ಎಷ್ಟು ನಿಜ ಗುರು ಅವ್ರು ಹೇಳೋದು, ಹಂಗೆ ಅಂತ ಅಂದ್ಬಿಟ್ಟು ಲೈಕ್ ಯೋಚನೆ ಮಾಡಬೇಕು ಗೈಸ್ ನಾವು ಇದ್ರ ಬಗ್ಗೆ. ಸೊ ಅವ್ರ ಹತ್ರ ಇದೆ, ಅದಕ್ಕೆ ನಮ್ಮ ಹತ್ರನೂ ಇರಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ನಾನು ನಿಮ್ಗೆ ಹೇಳ್ತಾ ಇರೋದು, ಇದನ್ನೆಲ್ಲ ನಾವು ಅಳವಡಿಸ್ಕೊಂಡಿಲ್ಲ ಅಂತಂದರೆ ಮುಂದಿನ ಪೀಳಿಗೆಗೆ ತುಂಬ ಕಷ್ಟ ಆಗುತ್ತೆ, ನಮಗೂ ಕಷ್ಟ ಆಗುತ್ತೆ. ನಂಗೆ ಗೊತ್ತಿಲ್ಲ ಏನು ನೀವು ಯಾವ ಥರ ತೊಗೊತಿರೋ ಇದನ್ನು, ಇಲ್ಲ ಯಾವ ಥರ ಇದು ಮಾಡ್ತಿರೋ ಅಂತ ಅಂದ್ಬಿಟ್ಟು. ಬಟ್ ನನಗೆ ಕೇಳಿದ್ದು, ಐ ವಾಸ್ ವೆರಿ ಡಿಸಪಾಯಿಂಟೆಡ್ ಬಿಕಾಸ್ ಸುಮ್ಮನೆ ಜಗಳ ಆಡ್ಬಿಡೋದಲ್ಲ, ನಮ್ದಿದು ನಮ್ಮ ಮತ ಇದು ಅಂತ ಅಂದ್ಕೊಂಡು ಇದ್ರಲ್ಲಾಡಿ ಜಗಳ. ನನಗಿಷ್ಟು ಗೊತ್ತು ನಿಮ್ಗಷ್ಟು ಗೊತ್ತಾ ಅಂತ ಅಂದ್ಬಿಟ್ಟು ಬರೀ ಅರ್ಚಕರಿಗೆ ಮಾತ್ರ ಅದರಲ್ಲಿ ಏನಿರುತ್ತೆ ಆ ಶ್ಲೋಕಗಳು. ಅವ್ರಂದ್ರು ಕರೆಕ್ಟಾಗಿ ನಮ್ಮಲ್ಲಿ 10 ಶ್ಲೋಕ ಬರಲ್ಲ ಎಲ್ರಿಗೂ ಅಂತ. 10 ಶ್ಲೋಕ. ಕೆಲವೊಬ್ರು ಬೈಬಲಲ್ಲಿರೋದು, ಕುರಾನಲ್ಲಿರೋದು ಎಲ್ಲ ಅರ್ಥ ಕುಡಿದ್ಬಿಟ್ಟಿರ್ತಾರೆ. ಅಂದರೆ ನಾನು ಯಾರಿಗೋ ಸಪೋರ್ಟ್ ಮಾಡ್ತಾ ಇಲ್ಲ, ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇರೋದು. ಈಗ ಇಫ್ ಹೀ ಕ್ಯಾನ್ ಡೂ, ವೈ ಕಾಂಟ್ ಐ ಡೂ? ವೈ ಸರ್, ನನ್ನನ್ನು ಸೇರಿಸೇ ಹೇಳ್ತಾ ಇರೋದು, ನಾನೇನು ಸಾಚ ಅಂತ ಹೇಳ್ತಾ ಇಲ್ಲ, ನನ್ನನ್ನು ಸೇರಿಸೆ. ನಾನು ಅದೇ ತಪ್ಪು ಮಾಡಿದ್ದೀನಿ, ಏನೋ ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಸೊ ಬೇಜಾರು ಮಾಡ್ಕೊಂಬಿಡಿ, ತಪ್ಪು ತಿಳ್ಕೊಂಬಿಡಿ. ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ, ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ಬಿಡಿ, ಅಷ್ಟನ್ನು ನಾನು ಹೇಳ್ತೀನಿ. ಲೇಟ್ ಆಯಿತು, ಬನ್ನಿ ಹೋಗೋಣ. ಲೈಕ್ ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಟೋಲ್ಡ್? ಯು ಡಿಡ್ ಅಂಡರ್ಸ್ಟ್ಯಾಂಡ್? ಈ ಗಬ್ಬಡೆ ತದ್ಕೂ ಅರ್ಥ ಆಗಿಲ್ಲ. ಗೈಸ್ ನೀವು, ನಾನು ಕನ್ನಡದಲ್ಲಿ ಹೇಳಿದ್ದೀನಲ್ಲ, ನಿಮಗಾದರೆ
ನಿಮಗೆ ಒಂದು ಧೈರ್ಯ ಇದ್ದರೆ ನಿಮಗಾದರೆ ನಿಮ್ಮ ಫ್ರೆಂಡ್ಸ್ಗೆ ತಮಿಳ್ ಗೊತ್ತಿರೋರಿಗೆ, ತೆಲುಗು ಗೊತ್ತಿರೋರಿಗೆ, ಮಲಯಾಳಂ ಗೊತ್ತಿರೋರಿಗೆ ಅವ್ರಿಗೆಲ್ಲರಿಗೂ ಹೇಳಿ. ವರ್ಡ್ ಆಫ್ ಮೌತ್ ಇಸ್ ಪವರ್ಫುಲ್ ಥಿಂಗ್. ಸೋಷಿಯಲ್ ಸೋಷಿಯಲ್ ಮೀಡಿಯಾ ಥಿಂಗ್ ಇಸ್ ಪವರ್ಫುಲ್. ಸೊ ನಾವು ಇದನ್ನ ಇಟ್ಕೊಂಡು ಒಳ್ಳೇದಕ್ಕೆ ಬಳಸ್ಕೊಳ್ಳೋಣ ಅಂತ ಕೇಳ್ಕೊತೀನಿ. ಸೊ ನಾನು ಒಳ್ಳೇದನ್ನೇ ಹೇಳಿದ್ದೀನಿ. ಎಲ್ಲರ ಮನೇಲೂ ಭಗವದ್ಗೀತೆ ಇದ್ದು ಆ ಭಗವದ್ಗೀತೆಯನ್ನು ಓದಿ ಅದರಲ್ಲಿರೋ ಶ್ಲೋಕಗಳನ್ನ ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡಿದ್ರೆ ನಮ್ಮ ಜೀವನ ಇನ್ನೂ ಈಸಿಯಾಗಿರುತ್ತೆ ಅಂತ ನನಗನ್ನಿಸ್ತು. ಸೊ ಅದನ್ನು ನಾನು ನಿಮ್ಗೆ ಹೇಳ್ತೀನಿ, ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು. ಸೊ ಇನ್ನೊಂದು ಸ್ವಲ್ಪ ಹೊತ್ತಿದೆ, ವಿಲ್ ಟಾಕ್ ಟು ಎವ್ರಿಬಡಿ. ಇವಾಗಲೂ ಅಷ್ಟೇ ಎಕ್ಸಾಂಪಲ್ ಇವನೇ. ಐ ಟೋಲ್ಡ್ ನೋ, ನಾನು ಯಾರು ಅದ್ರಲ್ಲಿ ಏನಿದೆ ಅಂತಲೇ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಯೂಸ್ ಲೈಕ್ ನನಗೂ ಅದ್ರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಅಂತೆ. ಅಂದರೆ ಅವ್ನು ತಪ್ಪು ಅಂತ ಹೇಳ್ತಿಲ್ಲ, ಐ ಆಮ್ ನಾಟ್ ಟೆಲಿಂಗ್ ಇಸ್ ಫಾಲ್ಟ್. ಅವನಿಗೆ ಅದನ್ನು ಬೇರೆಯವ್ರು ಯಾರೂ ಪ್ರಚೋದನೆ ಮಾಡಿಲ್ಲ. ಇದನ್ನು ಓದು, ಇದ್ರಲ್ಲಿ ಹಿಂಗಿದೆ, ಇದನ್ನು ಕಲ್ತ್ಕೊ. ಯಾರಾದರೂ ಅದನ್ನ ಹೇಳಿದ್ರೇ ಗೊತ್ತಾಗೋದು ನಮಗೆ. ಸೊ ನಂಗೆ ಅವ್ರು ಹೇಳಿದ್ರು, ಅವ್ರು ಹೇಳಿದಾಗ ನಂಗೆ ಹೌದಲ್ಲ ನಿಜ ಅನ್ನಿಸ್ತು. ನಾವು ಇಲ್ಲ ಇನ್ನೊಂದ್ಸ ಇವಾಗ ಹೋಗಿದ ಕಡೆ ಎಲ್ಲ ಒಂದು ತೊಗೊಂಡು ಇಟ್ಕೊಬೇಕು ಮನೆಯಲ್ಲಿ. Your life is there, but in your life you will spend whole thing with the business, money, time, your relationship, family, that thing. You don't have time. Nobody will have time for this. I will learn now. You will learn. Now you learn. Tell like that. ನನ್ನ ಹತ್ರ ಲೈಫ್ ಇಸ್ ದೇರ್, ಇನ್ನೂ ಟೈಮ್ ಇದೆ ನನ್ನ ಹತ್ರ ಅಂತ ಹೇಳ್ತೇನೆ. ಇವನ್ ಟೈಮ್ ನಾನು ನೋಡಿಲ್ವಾ, ಆ ಟೈಮ್ ಎಲ್ಲರ ಹತ್ರ ಇರೋದು. ಜೋಯ್ ಒಳ್ಳೆ ಹುಡುಗ ಗೈಸ್, ಆದರೆ ತುಂಬ ಒಳ್ಳೆ ಹುಡುಗ. ಸ್ವಲ್ಪ ಕೆಟ್ಟ ಬುದ್ಧಿ ಇದೆ, ಅದನ್ನೆಲ್ಲ ಬಿಟ್ಟರೆ ತುಂಬ ಒಳ್ಳೆ ಹುಡುಗ. ವಾಚ್ ನೋಡಿ ಏನು ಸಗದಾಗಿದೆ ನನ್ನ ಕೈಗೆ. ಥ್ಯಾಂಕ್ಸ್ ಮುರಾರಿ ನಂಗೆ ಗಿಫ್ಟ್ ಕೊಟ್ಟಿದ್ದು ವಾಚ್. ಅದು ಹೆಂಗೆ ನಮ್ಮ ಹುಡುಗ. ಬಾ ಗೈಸ್ 3 minutes ಇದೆ, ಇನ್ನು 3 minutesಲ್ಲಿ ನಾವು ಅಲ್ಲಿಗೆ ರೀಚ್ ಆಗ್ತಾ ಇದೀವಿ. ಇಲ್ಲಿ ತುಂಬ ಗೈಸ್ ಇವನು 9:20 ಕರೆಕ್ಟಾಗಿ ಕರ್ಕೊಂಬರ್ತೀನಿ ಅಂತ ಹೇಳಿದ. ಇಟ್ ಇಸ್ 9:20. ಒಳ್ಳೆ ಹುಡುಗ ಗೈಸ್, ಅವನು ಸಾಲಾಗಿ ಕರ್ಕೊಂಬರ್ತಾನೆ. ನಾನು ಇವಾಗ ಬಿಗಿನರ್ ಅಲ್ವಾ ಕಾರ್ ಓಡಿಸೋದ್ರಲ್ಲಿ, ಸೊ ಅಷ್ಟೊಂದು ಫಾಸ್ಟ್ ಇಲ್ಲ, ಅದಕ್ಕೆ ಅವ್ನು ಕೊಟ್ಬಿಟ್ಟೆ. ಇಲ್ಲಾಂದರೆ ಮುಚ್ಕೊಂಡು ಕೂದೋಳ ಅಂತ ನಾನೇ ಓಡಿಸ್ಕೊಂಡ್ಬಿಡ್ತಾ ಇದ್ದೆ. ಬೇಗ ಹೋಗ್ಬೇಕಿತ್ತು, ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬಂದಿದ್ದು. ಓಕೆ, ವಿವರ ಇನ್ನೇನು ಹತ್ರದಲ್ಲಿದ್ದೀವಿ, ನಾ 2 ನಿಮಿಷ ದೂರ ಇದೆ. ಬನ್ನಿ ಗೈಸ್, ವಿ ಆರ್ ಆಲ್ರೆಡಿ ಹಿಯರ್. ಸೊ ಹೌ ಆಮ್ ಐ ಲುಕಿಂಗ್? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಸೊ ಇಟ್ಸ್ ಅ ವಿಲ್ಲಾ. ಇದೇ ವಿಲ್ಲಾದಲ್ಲಿ ಹಿ ಹ್ಯಾಡ್ ಕ್ರಿಯೇಟೆಡ್, ಅಂದರೆ ಆ ಪಾರ್ಟಿ ಇಟ್ಟಿರೋದು. ಬನ್ನಿ ಗೈಸ್, ವಿಲ್ ಗೋ ಇನ್ ಆ್ಯಂಡ್ ವಿಲ್ ಸಿ ಏನೇನಿದೆ ಅಲ್ಲಿ ಅಂತ. ಗೈಸ್ ಸಕ್ಕತ್ತಾಗಿದೆ, ಹಿಂದಿ ಸೂಪರಾಗಿದೆ. ಓ ಮೈ ಗಾಡ್, ಎಲ್ಲದನ್ನು ಮುಗಿಸ್ಕೊಂಬಿಡ್ಯಾರ ಆಲ್ರೆಡಿ. ಸೊ ನಾವು ಲೇಟ್ ಇಲ್ಲಿಗೆ. ಬ್ಯೂಟಿಫುಲ್ ಗೈಸ್. ಸಕ್ಕತ್ತಾಗಿದೆ ಗೈಸ್. ಆಮೇಲೆ ವಿಲನ್ ಎಲ್ಲ ತೋರಿಸ್ತೀನಿ, ಬಟ್ ವಿ ಆರ್ ಗೋಯಿಂಗ್ ಹಿಯರ್. ಹಾಯ್ ಫುಲ್ಲು ಟಿಪ್ ಟಾಪ್ ಆಗಿ ಬಂದಿದ್ದೀರಾ. ಲೇಟಾಗಿ ಬಂದಿದ್ದೀನಿ. ಅದಕ್ಕೆ ಫಸ್ಟ್ ಸ್ಯಾಮ್ನ ಮಾತಾಡ್ಸೋಣ, ಆಮೇಲೆ ಎಲ್ಲರೂ ಅದೇನು ಸರ್. ಹಾಯ್ ಬ್ರೋ, ಥ್ಯಾಂಕ್ ಯು ಫಾರ್ ಕಮಿಂಗ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಫಾರ್ 1 million ಬಂದ್ಬಿಟ್ಟಿದ್ದೀರಾ ಅನ್ಸ್ತಿಲ್ವಾ? ಏನ್ರಿ 3 ಮೈಕು ಎರಡು ಮೂರು ಅನ್ಕೊಂಡ್ಬಿಟ್ಟೆ ಬಟನ್ ಯಾರಿಗೂ ಗೊತ್ತಾಗಲ್ಲ, ಅದಕ್ಕೆ ಹಾಕೋ ಬಂದಿರೋದು. ಥ್ಯಾಂಕ್ ಯು ಓಕೆ ಗ್ರೇಟ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಡಿನ್ನರ್ ಮಾಡಿ. ಓಕೆ ಭಯ ಆಗ್ಬಿಡ್ತಲ್ಲಪ್ಪ. ಸ್ವಲ್ಪ ಲೇಟ್ ಆಯ್ತು. ಮಾತಾಡ್ತೀನಿ. ಎಂಚ ಒಳ್ಳೆ ಮಸ್ತ್ ಉಲ್ಲ. ಹಾಂ ತಿಂತ ಆಲ್ರೆಡಿ ಮೇಯ್ತಾರೆ ಗೈಸ್. ಒಂದು ಮಾತು ಕರೆದ ಹೋಗ್ಲಿ. ಆಲ್ರೆಡಿ ಮೇಯ್ತಲ್ಲ, ನಾನು ಲೇಟಾ? ತುಂಬಾ ಲೇಟಾಗಿ ಬಂದಿದ್ದೆ. ಅದೌದು, ಗೊತ್ತಾಯ್ತು. ಹೆವಿ ಲೇಟ್ ಆಯಿತು. ಓಕೆ ಗೈಸ್, ಹೊರಟ್ವಿ ಅಲ್ಲಿಂದ. ಸೊ ಸ್ವಲ್ಪ ಮೂಡ್ ಅಪ್ಸೆಟ್ ಆಯಿತು. ಸ್ಯಾಮ್ರೋಯಿಂದಾಗಲಿ ಬೇರೆಯವರಿಂದಾಗಲಿ ಸ್ವಲ್ಪ ಮೂಡ್ ಅಪ್ಸೆಟ್ ಆಯಿತು. ಸೊ ಅದಕ್ಕೆ ಕೇಮ್ ಬ್ಯಾಕ್. ಕೆಲಸ ಇದೆ ಸ್ವಲ್ಪ, ಅದನ್ನು ಮುಗಿಸ್ಕೊಂಡು ಹೋಗ್ಬೇಕು ಊಟ ಮಾಡಿಕೊಂಡು. ಗೈಸ್ ಗಾಡಿ CNG, ಅದಕ್ಕೆ ಇಳಿಸ್ಬಿಟ್ಟು CNG ಹಾಕ್ಸ್ತೀಯಾನೆ. ಅದು ಆ್ಯಕ್ಚುಲಿ CNG ಹಾಕ್ಸ್ಬೇಕಾದ್ರೆ ಇಳಿಲೇಬೇಕು, ಯಾಕಂದರೆ ಒಳಗಡೆ ಕೂತಿದ್ರೆ ಅದು ಬಸ್ ಏನಾದರೂ ಆದರೆ ಪ್ರಾಬ್ಲಮ್ ಆಗುತ್ತೆ ಒಳಗಡೆ ಇರೋರಿಗೆ ಅಂತ. ಸೊ ನಿಮ್ಮ ಗಾಡಿನೂ CNG ಆಗಿದ್ದರೆ ನೀವು ಒಳಗಡೆ ಕುತ್ಕೊಂಬೇಡಿ, ಇಳೀರಿ. ಅವರೇ ಇಳಿಸ್ತಾರೆ, ಬಟ್ ಕೆಲವೊಬ್ಬರು ಆ್ಯಟಿಟ್ಯೂಡಿಂದ ಇಲ್ಲ ನಾನು ಒಳಗಡೆ ಇರ್ತೀನಿ ಅಂತೆಲ್ಲ ಇರಬೇಡಿ. ಗ್ರಾಚಾರ್ ಮಾರಾತು ಖುದಾ ಕ್ಯಾ ಕರೆಗ, ಹೋಗ್ಬಿಡ್ತೀರಾ.
ಗೈಸ್ ಈಗ ಎಂಪೈರ್ ಬಂದಿದ್ದೀವಿ. ಸೊ ಕಲ್ಮಿ ಕಬಾಬ್, ಗೀ ರೈಸ್ ಅದು ಇದು ಏನು ಸಿಗುತ್ತೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತದೆ, ತಿನ್ನೋಣ. ಆಲ್ವೇಸ್ ಇದೆ. ಹಾಂ, ಎಂಪೈರ್ ಅಂದರೆ ಗೀ ರೈಸ್ ಗೈಸ್. ಯಾರಿಗೆ ಎಂಪೈರ್ ಗೀ ರೈಸ್ ಯಾರಿಗೆಲ್ಲ ಇಷ್ಟ? ಪೆಪ್ಪರ್ ಮಸಾಲ. ಕಬಾಬ್ ಗೈಸ್, ಮುಂಚೆ ಕಬಾಬ್ ಸಕ್ಕತ್ತಾಗಿತ್ತು, ಇವಾಗ ಚೆನ್ನಾಗಿಲ್ಲ ಗೈಸ್. ಯು ಹ್ಯಾವ್ ಟು ಟ್ರೈ ಇಯರ್ ಒನ್ಸ್. ಯು ಹ್ಯಾವ್ ಟು ಟ್ರೈ. I tried in Sakar. ಗೈಸ್ 3 ಗಂಟೆವರೆಗೂ ತೆಗ್ದಿರೋದು ಒಂದೇ. ಅದು ಬಿಟ್ಟರೆ ಗೈಸ್ ನಂಗೊಂದು ಹೆಲ್ಪ್ ಬೇಕು. ನನಗೆ 3 ಗಂಟೆವರೆಗೂ ಇಲ್ಲ 2 ಗಂಟೆವರೆಗೂ ತೆಗ್ದಿರೋ ರೆಸ್ಟೋರೆಂಟ್ಸ್ ಯಾವ್ದಾದ್ರು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ? ಬಿಕಾಸ್ ಐ ವಾಂಟ್ ಟು ನೋ ಎಲ್ಲಿ ಏನು ಸಿಗುತ್ತೆ ಅಷ್ಟು ಗಂಟೆಯಲ್ಲಿ ಅಂತ ಅಂದ್ಬಿಟ್ಟು. ಯಾವ ಏರಿಯಾರು ಆಗಿರಲಿ ಬೆಂಗಳೂರಲ್ಲಿ ನಾವು ಹೋಗ್ತೀನಿ. ಗೈಸ್ ನಾನಲ್ಲಿದ್ದೀನಿ. ಅಲ್ಲ ಆವಾಗಲೇ ಬಂದೇನೋ ಹೇಳಿದೆ ಇವರಿಬ್ರ ಬಗ್ಗೆ. 2 ಪೀಸ್ ಕಲ್ಮಿ ಅವರಿಬ್ರಿಗೆ ಆರ್ಡರ್ ಮಾಡ್ಕೊಂಡವ್ರೆ. ಚಪ್ಪರ್ತಾನೆ ನೀನು, ಇವ್ರು ಚಪ್ಪರ್ನ ಹೋಟೆಲ್. ಚರಣ್ ನೀನು ಐ ತಿನ್ನು. ಮೇಯೋ ನೀನು, ಮೇಯ್ ಚೆನ್ನಾಗಿ. ಬೋನ್ ನೋಡು ಗೈಸ್. ವಾಟ್ ಯು ಲೈಕ್? Empty ghee rice, only ghee rice. ಐ ಆಲ್ಸೋ ಲೈಕ್ ದ ಸೇಮ್ ಥಿಂಗ್ ಗೈಸ್. ಕಲ್ಮಿ ಇವರಿಬ್ಬರೇ ತಿಂದಿದ್ರಲ್ಲ, ಅದಕ್ಕೆ ಇವಾಗ ನನ್ಗೆ ಆರ್ಡರ್ ಮಾಡ್ಯಾರೆ. ತಿನ್ನು. ಯಾಕೆ ಇದನ್ನು ಒಬ್ಬನೇ ತಿನ್ಬೇಕಾಯ್ತು? Go on talk. ಗೀ ರೈಸ್ ಮತ್ತು ಇದಿದೆ. ಆ್ಯಕ್ಚುಲಿ ಪರೋಟ ಹೇಳಿದ್ದೆ, ಪರೋಟ ಲೇಟ್ ಆಗುತ್ತೆ ಬರೋದು. ಆಮೇಲೆ ಬೋನ್ಲೆಸ್ ಫಸ್ಟು ಏನು ಕಬಾಬ್ನ ವಿತ್ ಬೋನ್ ಹೇಳಿದ್ವಿ. ನಂಗೆ ಬೋನ್ಲೆಸ್ ಇಷ್ಟ. ಸೊ ಅದಕ್ಕೆ ಅಂದರೆ ಪ್ರೋಟೀನ್ ಜಾಸ್ತಿ ಇರ್ತದೆ ಅದರಲ್ಲಿ. ಸೊ ಅದಕ್ಕೆ ಏನೋ ಬರೋವರೆಗೂ ಕಾಯ್ಬೇಕು. ಇವಾಗ ಒಳ್ಳೆ ಇದ್ರ ಥರ ಆಡ್ತಾರೆ. ಓಕೆ ಬಾಯ್ಸ್, ಸೊ ಮುಂಗನ ಡ್ರೈವ್ ಕಾರ್. ಏನ ಓಡಿ ಏನಂದ? ಅಮ್ಮ ಏನ್ ಸಮಾಚಾರ guys? ನಾವು ಆರ್ ಗೋಯಿಂಗ್. ಕೇಳು. ಏನ್ ಸಮಾಚಾರ? I know only one word. I don't know anything. Cutting for ಸಾಧ್ಯ ನೋಡಿ. ಓಕೆ ಗೈಸ್, Sorry. What did you get? No. ವಿಲ್ ಗೋ ಟು ರಾಮೇಶ್ವರಂ. Rameshwaram coffee. Coffee now. ನಾವು ವಿ ಹ್ಯಾಡ್ ಐಸ್ ಕ್ರೀಮ್. ನೋ ಸೊ ಗೈಸ್, ರಾಮೇಶ್ವರಂಗೂ ಕಾಫಿ ಕುಡಿಯೋಣ ಅನ್ಕೊಂಡ್ವಿ. ಇಟ್ಸ್ ಓಕೆ. ಟುಮಾರೋ ಆಲ್ಸೋ ವಿ ಕಾಂಟ್. ಟುಮಾರೋ ವಿಲ್ ಗೋ ರೋಮ್ ಮೈಸೂರು. ಓಕೆ ಗೈಸ್, ನಾಳೆ ಮೈಸೂರಿಗೆ ಹೋಗ್ತೀನಿ. We go from Mysore Ooty road. ಐಲ್ ಟೇಕ್ ಯು ಶಟ್ ಅಪ್ ಆ್ಯಂಡ್ ಕಮ್. ನಾಳೆ ಮೈಸೂರಿಗೆ ಹೋಗ್ತೀನಿ. ಮೈಸೂರಲ್ಲಿ ಏನೇನು ಮಾಡ್ತೀನಿ, ಎಲ್ಲೆಲ್ಲಿಗೆ ಹೋಗ್ತೀವಿ ಎಲ್ಲದನ್ನು ತೋರಿಸ್ತೀನಿ. Good morning. ಇದಕ್ಕೆ Good evening. Good night. ಗುಡ್ ಈವ್ನಿಂಗ್. Good night. ಚಾಮುಂಡೇಶ್ವರಿ ಬೆಟ್ಟದಲ್ಲಿ VIP ಎಂಟ್ರಿ ಸಿಗುತ್ತೆ ನಾಳೆ. ಸೊ ಆ ತಾಯಿನ ನೋಡೋ ಆಸೆ ಇದೆ. ಸೊ ನಾಳೆ ಅದಕ್ಕೆ ಅಂತಾನೆ ಮೈಸೂರಿಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಸಿ ಯು ದೇರ್. ಓಕೆ, ನಾಳೆ ಎಲ್ಲ ಮೈಸೂರು, ಇಡೀ ಮೈಸೂರು ಸುತ್ತ ನಿಮ್ಗೆ ತೋರಿಸ್ತೀನಿ. ರೆಡಿ? ಬನ್ನಿ. ಅಪ್ಪ ಹುಡುಗ ಮಲ್ಗವನೆ, ಬನ್ನಿ ಹಿಂಸೆ ಕೊಡೋದು ಅವನಿಗೆ. ಮಲಗಿದೆ ನಂದನ್. Murari, give one kiss for him. Yeah, you both will make out. You can't give kiss. Yeah, together. They made out, no? Every time he comes Bangalore because of that. ಗೈಸ್, ಜಸ್ಟ್ ಮನೆಗೆ ಬಂದ್ವಿ. ಆಯಿತು, ಊಟ ಗೀಟ ಎಲ್ಲ. ಒಳ್ಳೆ ಸ್ಲೀಪ್ ಹೊಡಿಯೋಣ. ನಾಳೆ ಬೆಳಿಗ್ಗೆ ಮೈಸೂರಿಗೆ ಹೋಗಬೇಕು. ಸೊ ವಿ ಹ್ಯಾವ್ ವರ್ಕ್ಸ್ ಟು ಡೂ. ಓಕೆ ಬಾಯ್ ನಂದನ್. ಬಾಯ್ ಹೇಳ್ಬಿಡು. Signing off by Nandan. Good night. ಗಿವ್ ಒನ್ ಪಪ್ಪಿ ಟು ಧ್ರುವ ಫಾರ್ ಹಿಸ್ ಚೀಕ್. Give. Cheek, for his cheek, give. My wife will feel. Hey, it's okay. It's okay, give. How many you have? I'm not a gay bro. I know you're a gay. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕಸ್ತೂರಿ